ಆರಂಭಕ್ಕೆ ಬಂದಿರುವ ನಮ್ಮ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರೆಲ್ಲರಿಗೂ, ಹಿರಿಯ ಪತ್ರಿಕರ್ತರೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಈ ಪ್ರೋಗ್ರಾಮ್ ನೋಡ್ತಿರೋ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಪ್ರೇಮ ಬರಹ ಅನ್ನೋ ಚಿತ್ರದ ನಂತರ ಮತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಇದು ನನ್ನ ಆಲ್ಮೋಸ್ಟ್ 15ನೇ ಚಿತ್ರ ನಿರ್ದೇಶಕನಾಗಿ. ಅಂಡ್ ಪ್ರೇಮ ಬರಹ ಸಾರಿ ಸೀತಾ ಪಯಣ, ಅದೇ ಬರ್ತದೆ, ಸೀತಾ ಪಯಣ. ಈ ಸೀತಾ ಪಯಣ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಪಯಣ ಅಲ್ಲ, ಇದು ಒಂದು ಮನಸ್ಸಿನ ಪಯಣ. ನಾವು ಜೀವನದಲ್ಲಿ ಕಲಿತುಕೊಳ್ಳುವಂತಹ ಮೌಲ್ಯಗಳ ಪಯಣ, ನಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದರ ಒಂದು ಜರ್ನಿ, ಅದೇ ಸೀತಾ ಪಯಣ. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ನಾನು ಮಾಡಿದಂಥ ಕಥೆ ಇದು. ಅವಾಗಲಿಂದ ಇದು ಯಾವಾಗ ಇದನ್ನ ನಾನು ಶೂಟ್ ಮಾಡ್ತೀನಿ ಅನ್ನೋದು ಅವಾಗಲಿಂದ ಒಂದು ಕಾತರತೆ ನನಗಿತ್ತು. ಸೊ ಅದಾದ್ಮೇಲೆ ನನ್ನ ಮಗಳನ್ನ ಇಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಆಗ ಈ ಕಥೆನ ನಾನು ಮತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿದೆ. ಅಂಡ್ ದಿಸ್ ಇಸ್ ಲೈಕ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದಕ್ಕೆ ಮುಂಚೆ ನಾನು ಹೇಳಿದಾಗೆ ಇದೊಂದು ಬರೀ ಚಿತ್ರ ಮಾತ್ರ ಅಲ್ಲ, ಇದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಚಿತ್ರದ ಕಥೆ ನಿರ್ದೇಶಕನಾಗಿ ನಾನು ಚಿತ್ರದ ಕಥೆನ ತುಂಬ ಎಕ್ಸಾಗ್ಸರೇಟ್ ಮಾಡದೆ ಪ್ರಾಮಾಣಿಕವಾಗಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿರೋ ಒಂದು ಕಥೆ ಇದು. ಅಂಡ್ ಇದರಲ್ಲಿ ನನಗೆ ಐ ಹ್ಯಾವ್ ವೆರಿ ಗುಡ್ ಕಮಿಟೆಡ್ ಟೆಕ್ನಿಷಿಯನ್ಸ್. ಟು ಸ್ಟಾರ್ಟ್ ವಿತ್ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಪಿಕ್ಚರ್ ಎಲ್ಲ ಒಂದು 2-3 ದೊಡ್ಡ ದೊಡ್ಡ ಪಿಲ್ಲರ್ಸ್, ಅದರಲ್ಲಿ ಒಂದು ಮ್ಯೂಸಿಕ್ ಕೂಡ. ಸೊ ನೀವು ಈಗಾಗಲೇ ಈ ಹಾಡುಗಳನ್ನ ನೋಡಿದಿರ, ಇನ್ನೂ 2 ಹಾಡು ರಿಲೀಸ್ ಆಗುತ್ತೆ, ಅದು ಇನ್ನೂ ಜೋರಾಗಿರುತ್ತೆ ಅಂತ ನನ್ನ ಇದು ವಿಶ್ವಾಸ. ಸೊ ಮ್ಯೂಸಿಕ್ ವಿಲ್ ಬಿ ದ ಹೈಲೈಟ್ ಆಫ್ ದಿಸ್ ಪಿಕ್ಚರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅನೂಪ್ ರೂಬೆನ್ಸ್. ಈಗಾಗಲೇ ಇದು ಅವ್ರಿಗೆ 4ನೇದು ಅಥವಾ 5ನೇದು ಚಿತ್ರ ಇದು ಕನ್ನಡದಲ್ಲಿ. ಅಂಡ್ ದ ಕ್ಯಾಮ್ರಾಮನ್ ಇಸ್ ಅ ವೆರಿ ಬಿಗ್ ಕ್ಯಾಮ್ರಾಮನ್ ತಮಿಳ್ನಾಡಿಂದ. ಅಂಡ್ ಕೇರಳದಿಂದ ಎಡಿಟರ್ ಕೇರಳ ಅಯೂಬ್ ಖಾನ್ ಅಂತ. ಸೊ ಪಿಕ್ಚರ್ ಪ್ಯಾನ್ ಇಂಡಿಯನ್ ಸಿನಿಮಾನೋ ಇಲ್ವೋ, ಆದರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಪ್ಯಾನ್ ಇಂಡಿಯನ್ ಟೆಕ್ನಿಷಿಯನ್ಸ್. ಅಂಡ್ ಅಫ್ ಕೋರ್ಸ್ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯನ್ ಫಿಲ್ಮ್. 4-5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ, ಆದರೆ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ನಾನು ನಂಬೋದು ಯಾವಾಗ ಅಂತಂದ್ರೆ ಅದ್ರ ಕಂಟೆಂಟ್ ಜನಗಳಿಗೆ ಇಷ್ಟ ಆಯ್ತು ಅಂತಂದ್ರೆ ಆ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಆಗೋಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ KGF, ಕಾಂತಾರ, ಈ ಚಿತ್ರಗಳೆಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಚಿತ್ರಗಳು. ಸೊ ಪಿಕ್ಚರ್ ಚೆನ್ನಾಗಿದ್ದರಿಂದ ಅದು ಪ್ಯಾನ್ ಇಂಡಿಯನ್ ಫಿಲ್ಮ್ ಆಗೋಯ್ತು. ಸೊ ಅದನ್ನೇ ನಾನು ನಂಬ್ತೀನಿ. ಅಂಡ್ ಸೇಮ್ ವಿತ್ ದಿಸ್ ಪಿಕ್ಚರ್, ನಾನು ಕಂಟೆಂಟ್ ನಂಬಿದ್ದೀನಿ. ಈ ಪಿಕ್ಚರ್ ಕಂಟೆಂಟ್ ವಿಲ್ ಬಿ ದ ಕಿಂಗ್. ಅಂಡ್ ಆರ್ಟಿಸ್ಟ್, ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಆರ್ಟಿಸ್ಟ್ ದೇ ಶುಡ್ ಗಿವ್ ದ ಹಾರ್ಟ್ ಮೋರ್ ದೆನ್ ದ ಸ್ಕಿಲ್ ಅಂತ. ಅವರ ಪ್ರತಿಭೆನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರ ತುಂಬು ಹೃದಯದ ಒಂದು ಕಮಿಟ್ಮೆಂಟ್ ಅಂತ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಿರೋದು. ದಟ್ ಈಸ್ ವೆರಿ ವೆರಿ ಟ್ರೂ. ಸೊ ಆ ನಿಟ್ಟಿನಲ್ಲಿ ನನ್ನ ಹೀರೋ ಅಂಡ್ ಹೀರೋಯಿನ್ ನಿರಂಜನ್, ಐಶ್ವರ್ಯ, ಇವರಿಬ್ಬರು ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಈ ಪಿಕ್ಚರ್ನಲ್ಲಿ.
ತುಂಬ ಭಯ ಭಕ್ತಿಯಿಂದ ಆ ಒಂದು ಕಮಿಟ್ಮೆಂಟ್ ಅಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಚಿತ್ರದಲ್ಲಿ ಅವರ ನಟನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಸ್ ಎ ಡೈರೆಕ್ಟರ್ ಐ ರಿಯಲಿ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಅಂಡ್ ಅಗೈನ್ ಇನ್ನು ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ನಮ್ಮ ಪ್ರಕಾಶ್ ರಾಜ್ ಎಂತ ಒಳ್ಳೆ ಆಕ್ಟರ್ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಈ ಚಿತ್ರದಲ್ಲಿ ತುಂಬಾ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಚಿತ್ರಗಳಿಗಿಂತ ಹೇಗೆ ಡಿಫ್ರೆಂಟ್ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಎಷ್ಟೋ ಸಿನಿಮಾಗಳು ಎಷ್ಟೋ ಪಾತ್ರಗಳು ಮಾಡಿದ್ದಾರೆ, ಇದರೊಳಗೆ ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಮಾಡಿರೋ ಒಂದು ಪ್ರಯತ್ನ ಇದು. ಗ್ಯಾರಂಟಿ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಅವರ ಪಾತ್ರ. ಆಮೇಲೆ ಸತ್ಯರಾಜ್ ಅವರು ಒಂದು ಪ್ಯಾನ್ ಇಂಡಿಯನ್ ಆಕ್ಟರ್. ಬಾಹುಬಲಿ ಅಂತ ದೊಡ್ಡ ದೊಡ್ಡ ಚಿತ್ರಗಳಲ್ಲೆಲ್ಲ ಆಕ್ಟ್ ಮಾಡಿ ಈಗ ಎಲ್ಲ ಭಾಷೆಗಳಲ್ಲೂ ಮಾಡ್ತಿದ್ದಾರೆ. ಸೊ ಅವ್ರದ್ದೊಂದು ಬಹುಮುಖ್ಯವಾದ ಒಂದು ಪಾತ್ರ. ಹೀರೋಯಿನ್ಗೆ ತಂದೆ ಪಾತ್ರ ಮಾಡಿದ್ದಾರೆ. ಅದು ಇಟ್ ವಿಲ್ ಬಿ ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ನಾನು ಒಂದು ಕ್ಯಾಮಿಯೋ ಒಂದು ಮಾಡಿದ್ದೀನಿ. ನಾನೇ ಇದುವರೆಗೂ ಆ ಥರದ ಒಂದು ಪಾತ್ರ ಬೇರೆ ಪಿಕ್ಚರ್ಗಳಲ್ಲಿ ಮಾಡಿಲ್ಲ. ಸೊ ಅದು ನನಗೂ ಒಂದು ಹೊಸದಾಗಿರುತ್ತೆ. ಅದಲ್ಲದೆ ನಮ್ಮ ಧ್ರುವ ಒಂದು ಏನ್ ಹೇಳ್ತಾರೆ, ಒಂದು ಡೈನಾಮಿಕ್ ಕ್ಯಾಮಿಯೋ ಅಂತ ಹೇಳ್ಬೋದು. ಡೈನಾಮಿಕ್ ಕ್ಯಾಮಿಯೋ, ತುಂಬಾ ಒಳ್ಳೆ ಪಾತ್ರ ಧ್ರುವ ಮಾಡಿರೋದು. ಅವನ ಫ್ಯಾನ್ಸ್ಗೆ ಐ ಮೀನ್ ಅಂತ ಒಂದು ದೊಡ್ಡ ಸ್ಟಾರು ಒಂದು ಕ್ಯಾಮಿಯೋ ಮಾಡುವಾಗ ಹೇಗೆ ಬಂದು ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದಾದ್ಮೇಲೆ ತುಂಬಾ ಕೂತ್ಕೊಂಡು ತಲೆ ಕೆರ್ಕೊಂಡು ಮಾಡಿರುವಂತ ಒಂದು ಕ್ಯಾರೆಕ್ಟರ್ ಇದು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಧ್ರುವನ ಎಲ್ಲ ಫ್ಯಾನ್ಸ್ಗೂ ಇದು ತುಂಬಾನೇ ಖುಷಿ ಕೊಡುತ್ತೆ. ಯಾವ ವಿಧದಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಅದು ಒಂದು ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ದಿಸ್ ಮೂವಿ ಇಟ್ಸ್ ಲೈಕ್ ವೆರಿ ವೆರಿ ಫೀಲ್ ಗುಡ್ ಪಿಕ್ಚರ್ ಇದು. ಅಂಡ್ ನಿಜವಾಗ್ಲೂ ಇದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದಾಗೆ ದಿಸ್ ವಿಲ್ ಬಿ ಎನ್ ಎಕ್ಸ್ಪೀರಿಯನ್ಸ್. ಪಿಕ್ಚರ್ ಬರೋರು ಗ್ಯಾರಂಟಿ ವಾಪಸ್ ಹೋಗುವಾಗ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವರು ಕ್ಯಾರಿ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ ನನಗೆ 100% ಇದೆ. ಅಂಡ್ ನಮ್ಮ ಹೀರೋಯಿನ್ ಆಸ್ ಐ ಟೋಲ್ಡ್ ಯು, ನಿಜವಾಗ್ಲೂ ತುಂಬಾ ಒಂದು ವಿಭಿನ್ನ. ಅವರ ವಯಸ್ಸು ಅವರಿಬ್ಬರಿಗೂ ಚಿಕ್ಕದೇ ಆಗಿದ್ರು ಅವರ ಕ್ಯಾರೆಕ್ಟರ್ಗಳಲ್ಲಿ ತುಂಬಾ ಡಿಫ್ರೆಂಟ್ ಶೇಡ್ಸ್ ಕ್ಯಾರೆಕ್ಟರ್ಗಳಲ್ಲಿದೆ. ಅದನ್ನ ಅವರಿಬ್ಬರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೀವು ಪಿಕ್ಚರ್ ನೋಡ್ತೀರಾ. ಸೊ ನಮ್ಮ ಈ ಪಯಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನೀವು ಪಯಣದಲ್ಲಿ ಭಾಗಿಯಾಗ್ತೀರಾ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.